ನಮಸ್ಕಾರ. ದೆವ್ವ ಭೂತ ಮಿದುಳಿನ ಒಂದು ವಿಚಿತ್ರ ಆಟ. ರಾತ್ರಿ ಮನೆಯಲ್ಲೆಲ್ಲ ಮಲಗಿದ್ದಾರೆ. ಗಡಿಯಾರದ ಟಿಕ್ ಟಿಕ್ ಸದ್ದು ಮಾತ್ರ ಕೇಳಿಸ್ತಾ ಐತೆ. ಅಷ್ಟರಲ್ಲಿ ಕಿಟಕಿಯ ಪರದೆ ಸ್ವಲ್ಪ ಅಲುಗಾಡ್ತೈತೆ. ಗೋಡೆಯ ಮೇಲೆ ಒಂದು ನೆರಳು ಮೂಡ್ತೈತೆ. ಹಠಾತ್ತಾಗಿ ನಿಮ್ಮ ಹೃದಯದ ಬಡಿತ ಹೆಚ್ಚುತ್ತೆ. ಒಂದು ಕ್ಷಣ ಯಾರೋ ನಿಮ್ಮ ಹಿಂದೆ ನಿಂತಿದ್ದಾರೆ ಅಂತ ಭಾಸಾಗುತ್ತೆ. ಇಂಥ ಅನುಭವ ನಮಗಲ್ಲದೆ ಅನೇಕರಿಗೂ ಕೂಡ ಆಗೈತೆ. ಕೆಲವರು ನಾನು ಭೂತವನ್ನು ನೋಡಿದ್ದೀನಿ, ದೆವ್ವವನ್ನು ನೋಡಿದ್ದೀನಿ, ಕಂಡಿದ್ದೀನಿ ಅಂತ ಹೇಳ್ತಾರೆ. ಇನ್ನು ಕೆಲವರು ಯಾರೋ ಇದ್ದಂತೆ ನನಗೆ ಅನುಭವ ಆಯಿತು, ಆದರೆ ಅಲ್ಲಿ ಯಾರೂ ಇರಲಿಲ್ಲ ಅಂತ ಕೂಡ ಹೇಳ್ತಾರೆ. ಹಾಗಾದರೆ ನಿಜವಾಗಿಯೂ ಏನಾಗ್ತಾ ಇದೆ? ಕತ್ಲೆ, ಭಯ, ನಿದ್ರೆ, ನೆರಳು ಮತ್ತು ಮೆದುಳಿನ ಸ್ವಭಾವ ಇವೆಲ್ಲವೂ ಸೇರಿ ದೆವ್ವ ಭೂತ ಎನ್ನುವ ಅನುಭವವನ್ನು ಸೃಷ್ಟಿಸ್ತವೆ ಎನ್ನುವ ಪ್ರಶ್ನೆ ಎದುರಾಗ್ತೈತೆ. ಇಂದಿನ ನರವಿಜ್ಞಾನ, ನಿದ್ರಾ ವಿಜ್ಞಾನ ಮತ್ತು ಮನೋವಿಜ್ಞಾನ ನೀಡತಕ್ಕಂಥ ಉತ್ತರ ಬಹಳ ಕುತೂಹಲಕರವಾಗೈತೆ. ಈ ಉತ್ತರ ಏನಂತ ಹೇಳಿದ್ರೆ, ಮಾನವನ ಮೆದುಳು ದೆವ್ವ ಭೂತಗಳನ್ನ ನೋಡೋದಕ್ಕೆ ವಿಕಾಸಗೊಂಡಿಲ್ಲ. ಆದರೆ ಅದು ಅಸ್ಪಷ್ಟವಾದಂಥ ಸಂಗತಿಗಳಲ್ಲಿ ಯಾರೋ ಇದ್ದಾರೆ, ಏನೋ ಇದೆ ಅಂತ ಭಾವಿಸುವಂತೆ, ಸುಲಭವಾಗಿ ಮೋಸ ಹೋಗುವಂತೆ ವಿಕಸನಗೊಂಡೈತೆ ಅಂತ ಹೇಳ್ತದೆ. ಮಾನವ ಮೆದುಳಿನ ಒಂದು ಸ್ವಭಾವ ಅಂತ ಹೇಳಿದರೆ, ಅದು ಜಗತ್ತಿನ ಕೇವಲ ನೋಡೋದಿಲ್ಲ, ಅದರಲ್ಲಿ ಅಪಾಯ ಇದೆಯೇ ಅಂತ ನಿರಂತರವಾಗಿ ಪರಿಶೀಲನೆ ಮಾಡ್ತಾ ಇರ್ತೈತೆ. ಕಾಡಿನಲ್ಲಿ ಬದುಕ್ತಾ ಇದ್ದಂಥ ನಮ್ಮ ಪೂರ್ವಜರನ್ನ ಊಹೆ ಮಾಡಿಕೊಳ್ಳ್ರಿ. ಒಂದು ಪೊದೆ ಅಲುಗಾಡಿತು ಅಂತ ಭಾವಿಸ್ರಿ. ಅದು ಕೇವಲ ಗಾಳಿಯ ಪರಿಣಾಮನೂ ಆಗಿರ್ಬೋದು, ಅಥವಾ ಅದರ ಹಿಂದೆ ಒಂದು ಬೇಟೆಗಾರ ಪ್ರಾಣಿ ಕೂಡ ಇರ್ಬೋದು, ಹುಲಿ ಕೂಡ ಅಡಗಿರ್ಬೋದು. ಇಂಥ ಸಂದರ್ಭದಲ್ಲಿ ಮೆದುಳು ಯಾವ ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು ಸುರಕ್ಷಿತ? ಅದು ಗಾಳಿ ಇರ್ಬೋದು ಅಂತ ನಿರ್ಲಕ್ಷ್ಯ ಮಾಡೋದಾ, ಅಥವಾ ಪ್ರಾಣಿ ಇರ್ಬೋದು ನನ್ನ ಮೇಲೆ ದಾಳಿ ಮಾಡಬಹುದು ಅಂತಕ್ಕಂಥ ಎಚ್ಚರಿಕೆನ? ವಿಕಾಸದ ದೃಷ್ಟಿಯಿಂದ ಎರಡನೇ ಆಯ್ಕೆನೇ ಹೆಚ್ಚು ಸಮಂಜಸ ಮತ್ತು ಸುರಕ್ಷಿತ. ಯಾಕಂತ ಹೇಳಿದ್ರೆ, ಗಾಳಿನ ತಪ್ಪಾಗಿ ಅಪಾಯ ಅಂತ ಅಂದ್ಕೊಂಡ್ರೆ ಸ್ವಲ್ಪ ಭಯಪಡೋದಷ್ಟೇ. ಆದರೆ ಅಪಾಯವನ್ನು ಗಾಳಿ ಅಂತ ಅಂದ್ಕೊಂಡ್ರೆ ಪ್ರಾಣನೇ ಹೋಗ್ತಕ್ಕಂಥ ಎಲ್ಲ ಸಾಧ್ಯತೆ ಇರ್ತದೆ. ಹೀಗಾಗಿ ಮಾನವ ಮೆದುಳು ಬಹಳ ಸಾರಿ ಅಪಾಯವನ್ನು ಹೆಚ್ಚಾಗಿ ಊಹಿಸ್ತಕ್ಕಂಥ ದಿಕ್ಕಿಗೆ ತಿರುಗ್ತದೆ. ಅದರ ಪರಿಣಾಮವಾಗಿ ಕತ್ತಲಿನ ನೆರಳುಗಳು ಮನುಷ್ಯರಂತೆ ಕಾಣ್ಬೋದು. ದೂರದ ಸಣ್ಣ ಸದ್ದು ಕೂಡ ಯಾರೋ ನಡೀತಾ ಇರೋ ರೀತಿಯಲ್ಲಿ ಭಾಸ ಆಗ್ಬೋದು. ಯಾರೋ ಯಾವುದೋ ಏನೋ ನಡೀತಾ ಇರೋ ರೀತಿಯಲ್ಲಿ ಭಾಸ ಆಗ್ಬೋದು. ಬೆನ್ನಿಗೆ ತಾಗುವಂಥ ಗಾಳಿ ಯಾರೋ ಹತ್ತಿರ ಬಂದಂತೆ, ಯಾರೋ ಮುಟ್ಟಿ ತಾಗಿದಂತೆ ಅನುಭವವನ್ನು ಕೊಡಬಹುದು. ಅಂದರೆ ಮೆದುಳು ಮೊದಲು ದೆವ್ವ ಭೂತವನ್ನು ಕಾಣೋದಿಲ್ಲ, ಆದರೂ ಮೊದಲು ಯಾವುದೋ ಒಂದು ಉಪಸ್ಥಿತಿಯನ್ನು, ಇರುವಿಕೆಯನ್ನು ಊಹೆ ಮಾಡ್ತೈತೆ. ಅದಕ್ಕೂ ಮೊದಲು ಅಪಾಯದ ಸಾಧ್ಯತೆಯನ್ನು ಅದು ಪರಿಗಣಿಸಿ ಓದಿರುತ್ತೆ. ನೀವು ಯಾವಾಗಲಾದರೂ ಮೋಡಗಳಲ್ಲಿ ಹಲವಾರು ಬಗೆಯ ಪ್ರಾಣಿಗಳ ಆಕಾರಗಳನ್ನು ಕಂಡಿರ್ತೇ ಇರ್ತೀರಿ, ಅಥವಾ ಗೋಡೆಯ ಮೇಲೆ ಉಂಟಾಗ್ತಕ್ಕಂಥ ಕಲೆಗಳಲ್ಲಿ ಕೂಡ ಹಲವಾರು ಬಗೆಯ ಪ್ರಾಣಿ ಪಕ್ಷಿಗಳು ಅಥವಾ ಮಾನವ ಮುಖ ಕೂಡ ಮೂಡಿರುವಂತೆ ನಮಗೆ ಭಾಸಾಗ್ತದೆ. ಅಥವಾ ಮರದ ಕೊಂಬೆಗಳ ಮಧ್ಯೆ ಮನುಷ್ಯನ ಮುಖದಂಥದ್ದು ರೂಪ ಕೂಡ ಕಾಣಿಸ್ಬೋದು. ಇದನ್ನು ವಿಜ್ಞಾನದಲ್ಲಿ ಪರೈಡೋಲಿ ಅಂತ ಕರೀತಾರೆ. ಅಂದರೆ ಅಸ್ಪಷ್ಟವಾದ ರೂಪಗಳಲ್ಲಿ ಪರಿಚಿತವಾದಂಥ ಮಾದರಿಗಳನ್ನು ಕಾಣ್ತಕ್ಕಂಥ ಮೆದುಳಿನ ಸ್ವಭಾವ. ಮೆದುಳಿಗೆ ವಿಶೇಷವಾಗಿ ಎರಡು ವಸ್ತುಗಳ ಮೇಲೆ ಅಪಾರವಾದಂಥ ಆಸಕ್ತಿ ಐತೆ. ಒಂದು ಮುಖಗಳು ಮತ್ತು ಮಾನವಾಕೃತಿಗಳು. ಯಾಕಂತ ಹೇಳಿದ್ರೆ, ಮನುಷ್ಯ ಒಂದು ಸಾಮಾಜಿಕ ಜೀವಿ. ಮನುಷ್ಯ ಒಬ್ಬ ಸಾಮಾಜಿಕ ಜೀವಿ. ಮುಖ ಗುರುತಿಸೋದು, ಕಣ್ಣುಗಳ ನೋಟ ಓದೋದು, ಎದುರಿನವರು ಗೆಳೆಯನೇ ಅಥವಾ ಹಾಗೆ ಅಂತ ಅರ್ಥ ಮಾಡ್ಕೊಳ್ಳೋದು, ಇವೆಲ್ಲ ಬದುಕಿ ಉಳಿಯೋದಕ್ಕೆ ಬಹಳ ಮುಖ್ಯವಾಗಿತ್ತು. ಅದಕ್ಕಾಗಿಯೇ ನಮ್ಮ ಮೆದುಳು ಮುಖ ಮತ್ತು ಮನುಷ್ಯ ಎಂಬ ಮಾತ್ರೆಗಳನ್ನ ತಕ್ಷಣವೇ ಹಿಡಿದುಕೊಳ್ಳೋ ರೀತಿಯಲ್ಲಿ ವಿಕಾಸಗೊಂಡತೆ, ರೂಪುಗೊಂಡತೆ. ಆದರೆ ಇದೇ ಗುಣ ಕೆಲವು ಸಲ ಸಮಸ್ಯೆಯಾಗಿಯೂ ಕೂಡ ಪರಿವರ್ತನೆ ಆಗ್ತದೆ. ಕತ್ತಲೆಯಲ್ಲಿ ಬಾಗಿಲಿಗೆ ಹಾಕಿದಂಥ ಹಂಗೆ, ಗೋಡೆಯ ಮೇಲೆ ಬಿಡುವ ಮರದ ನೆರಳು, ಕೊಠಡಿಯ ಮೂಲೆಯಲ್ಲಿ ನಿಂತಿರತಕ್ಕಂಥ ಕುರ್ಚಿ, ಇವೆಲ್ಲವೂ ಕ್ಷಣಕಾಲಕ್ಕೆ ಮನುಷ್ಯರಂತೆ ಕಾಣಬಹುದು, ಭಾಸ ಆಗ್ಬೋದು. ಆದರೆ ಅಷ್ಟರಲ್ಲಿ ಮನಸ್ಸು ಹೇಳ್ತೈತೆ, ಅಲ್ಲಿ ಯಾರೋ ನಿಂತಿದ್ದಾರೆ, ಆ ಕ್ಷಣದಲ್ಲಿ ಜನ ಭೂತ ಕಂಡೆ ಅಂತ ಹೇಳ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಆದರೆ ವಾಸ್ತವದಲ್ಲಿ ಅವರು ಕಂಡದ್ದು ಬಹುಶಃ ಹೊರಗಿನ ಅತೀಂದ್ರಿಯದ ಅಸ್ತಿತ್ವ ಅಲ್ಲ, ಅಸ್ಪಷ್ಟ ದೃಶ್ಯಕ್ಕೆ ಮೆದುಳು ಕೊಟ್ಟಂಥ ತಪ್ಪು ಅರ್ಥ ಆಗಿರ್ತಕ್ಕಂಥ ಸಾಧ್ಯತೆಯೇ ಅತ್ಯಧಿಕವಾಗಿರ್ತದೆ. ಈಗ ನಾವು ಭೂತಕಥೆಗಳ ಲೋಕದಲ್ಲಿ ಅತ್ಯಂತ ಸಾಮಾನ್ಯವಾದಂಥ ಒಂದು ಅನುಭವದ ಹತ್ರ ನೋಡೋಣ, ಅನುಭವವನ್ನು ಪರಿಗಣಿಸೋಣ. ರಾತ್ರಿ ಮಲಗಿದ್ದಾಗ ಹಠಾತ್ ಎಚ್ಚರ ಆಗೋದು, ಆದರೆ ದೇಹ ಕದಲದೇ ಇರೋದು. ಬಹಳ ಜನ ಇದನ್ನು ಅನುಭವಿಸಿರ್ತಾರೆ. ಕಣ್ಣು ತೆರೆದಿರ್ತೈತೆ, ಕೊಠಡಿ ಕಾಣ್ತೈತೆ, ಎಲ್ಲದರ ಅರಿವು ಇರ್ತೈತೆ, ಆದರೆ ಕೈ ಕಾಲುಗಳನ್ನ ಅಲ್ಲಾಡ್ಸೋಕ್ಕಾಗೋದಿಲ್ಲ, ಕದಲೋದಿಲ್ಲ, ಕಿರ್ಚೋದಕ್ಕೂ ಕೂಡ ಆಗೋದಿಲ್ಲ. ಅದೇ ಸಮಯದಲ್ಲಿ ಯಾರೋ ಹಾಸಿಗೆ ಬಳಿ ನಿಂತಿದ್ದಾರೆ ಅಂತ ಭಾಸ ಆಗುತ್ತೆ. ಎದೆ ಮೇಲೆ ಯಾರೋ ಕುಳಿತಿದ್ದಾರೆ ಅಂತ ಎನ್ನುವ ಉತ್ತರದ ಅನುಭವ ಕೂಡ ಆಗ್ತದೆ. ಕಿವಿಯಲ್ಲಿ ಶಬ್ದ, ಹೆಜ್ಜೆ, ಉಸಿರಾಟ ಕೇಳಿದಂತೆ ಭಾಸ ಆಗ್ತತೆ, ತೋರ್ತತೆ. ಕೊಠಡಿಯಲ್ಲಿ ಒಂದು ಕತ್ತಲೆ ನೆರಳು ಚಲಿಸುತ್ತಿರುವಂತೆ ಕೂಡ ಕಾಣಬಹುದು. ಭಾರತದಲ್ಲಿ ಇದರಲ್ಲಿ ಕೆಲವರು ಪಿಶಾಚಿ ಹೊತ್ತಿತು, ಪಿಶಾಚಿ ಹಿಡಿಯಿತು ಅಂತ ಹೇಳ್ತಾರೆ. ಇನ್ನೂ ಕೆಲವು ಸಂಸ್ಕೃತಿಗಳಲ್ಲಿ
ರಾತ್ರಿ ಬರುವ ದೆವ್ವ, ನೆರಳು ಮನುಷ್ಯ, ಅತೀಂದ್ರಿಯ ದಾಳಿ ಅಂತ ಕೂಡ ಇದನ್ನು ಗುರುತಿಸ್ತಾ ಇರ್ತೈತೆ. ಆದರೆ ವಿಜ್ಞಾನ ಏನು ಹೇಳ್ತೈತೆ, ಇದನ್ನು ನಿದ್ರಾ ನಿಲುಗಡೆ ಅಥವಾ ನಿಲುಗಡೆಯ ಸ್ತಂಭನ ಅಂತ ಕರಿತೈತೆ. ನಾವು ಕನಸು ಕಾಣ್ತಕ್ಕಂಥ REM, ರ್ಯಾಪಿಡ್ ಐ ಮೂಮೆಂಟ್, ತೀವ್ರ ಕಣ್ಣು ಚಲನೆಯ ನಿದ್ರೆಯ ಸಮಯದಲ್ಲಿ ದೇಹದ ಸ್ನಾಯುಗಳು ತಾತ್ಕಾಲಿಕವಾಗಿ ನಿಷ್ಕ್ರಿಯ ಆಗಿರ್ತವೆ. ಇದು ಸಹಜವಾದಂಥ ರಕ್ಷಣಾ ವ್ಯವಸ್ಥೆ. ಕನಸಿನಲ್ಲಿ ಓಡಿದ್ರೆ ನಿಜವಾಗಿ ಹಾಸಿಗೆಯಿಂದ ಓಡಿಬಿಡದಂತೆ ಪ್ರಕೃತಿ ಮಾಡಿರ್ತಕ್ಕಂಥ ವ್ಯವಸ್ಥೆ ಇದು. ಆದರೆ ಕೆಲವು ಸಲ ಮೆದುಳು ಎಚ್ಚರ ಆಗ್ತೈತೆ. ದೇಹದ ಈ ನಿಷ್ಕ್ರಿಯತೆ ಇನ್ನೂ ಹೋಗಿರೋದಿಲ್ಲ. ಅಂದರೆ ಎಚ್ಚರ ಬಂದರೂ ಕೂಡ ದೇಹ ಇನ್ನೂ ನಿದ್ರೆಯ ನಿಯಂತ್ರಣದಲ್ಲೇ ಇರ್ತದೆ. ಈ ವಿಚಿತ್ರ ಕ್ಷಣದಲ್ಲಿ ಮೆದುಳು ಎರಡು ಜಗತ್ತುಗಳ ನಡುವೆ ಸಿಲುಕೊಳ್ಳುತ್ತೆ. ಒಂದು ಕಡೆ ನಿಜವಾದ ಕೊಠಡಿ, ಮತ್ತೊಂದು ಕಡೆ ಕನಸಿನ ಉಳಿದಂಥ ಭಾವಚಿತ್ರಗಳು. ಇದರಿಂದ ಏನಾಗ್ತೈತೆ, ಕೋಣೆಯ ನಿಜದ ದೃಶ್ಯಕ್ಕೆ ಕನಸಿನ ಭಯ ಸೇರಿ ಯಾರೋ ಇಲ್ಲಿದ್ದಾರೆ ಅನ್ನುವ ಭ್ರಮೆ ಹುಟ್ಟುತ್ತೆ. ಇದೇ ಅನೇಕ ರಾತ್ರಿ ಕಾಣುವ ಭೂತಗಳಿಗೆ ಕಾರಣ, ಇಂಥ ಅನುಭವಗಳಿಗೆ ಕಾರಣ ಅಂತ ವೈಜ್ಞಾನಿಕ ವಿವರಣೆ ನಮಗೆ ದಕ್ಕುತ್ತೆ. ಕಾಣದೇ ಇದ್ರೂ ಯಾರೋ ಇದ್ದಾರೆ ಅನ್ನುವ ಅನುಭವ ಯಾಕೆ ಬರ್ತೈತೆ? ಕೆಲವೊಮ್ಮೆ ಜನ ನನಗೆ ಏನೂ ಕಾಣಿಸ್ಲಿಲ್ಲ, ಆದರೆ ನನ್ನ ಪಕ್ಕದಲ್ಲಿ ಯಾರೋ ನಿಂತಿದ್ದಾರೆ ಅಂತ ಭಾಸ ಆಯಿತು, ಬೆನ್ನ ಹಿಂದೆ ಯಾರೋ ನೋಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ, ಕೊಠಡಿನಲ್ಲಿ ಇನ್ನೊಬ್ರು ಇರೋ ರೀತಿಯಲ್ಲಿ ನನಗೆ ಭಾಸ ಆಗ್ತಾ ಇದೆ ಅಂತ ಅನುಭವ ನನಗೆ ಸ್ಪಷ್ಟವಾಗಿ ಆಯ್ತು ಅಂತ ಹೇಳ್ತಾರೆ. ಈ ಅನುಭವವನ್ನು ವಿಜ್ಞಾನಿಗಳು ಸೆನ್ಸ್ಡ್ ಪ್ರೆಸೆನ್ಸ್ ಅಥವಾ ಫೆಲ್ಟ್ ಪ್ರೆಸೆನ್ಸ್ ಅಂತ ಕರೀತಾರೆ. ಅಂದರೆ ಇದು ಕೇವಲ ಕಲ್ಪನೆ ಅಷ್ಟೇ ಅಲ್ಲ, ಅನುಭವಿಸುವವರಿಗೆ ಇದು ತುಂಬ ನಿಜ ಆಗಿರ್ತದೆ. ಹಾಗಾದರೆ ಇದರ ಹಿಂದೆ ಏನಿದೆ? ನಮ್ಮ ಮೆದುಳಿನಲ್ಲಿ ದೇಹ ಎಲ್ಲಿದೆ, ಸುತ್ತಲಿನ ಪರಿಸರ ಹೇಗಿದೆ, ಜಾಗ ಹೇಗಿದೆ, ನಾನು ಇಲ್ಲಿ ನಿಂತಿದ್ದೀನಿ ಇಂತಕ್ಕಂಥ ಅರಿವು ಹೇಗೆ ನಿರ್ಮಾಣ ಆಗ್ತೈತೆ, ಇವೆಲ್ಲವನ್ನು ಒಟ್ಟುಗೂಡಿಸ್ತಕ್ಕಂಥ ಹಲವು ಭಾಗಗಳು, ಕೇಂದ್ರಗಳು ಮೆದುಳಲ್ಲಿದ್ದಾವೆ. ವಿಶೇಷವಾಗಿ ಟೆಂಪರೋಪ್ಯಾರಿಯಟಲ್ ಸಂಧಿ ಅನ್ನುವ ಭಾಗದಲ್ಲಿ, ಮೆದುಳಿನ ಭಾಗದಲ್ಲಿ ಬಹಳ ಮುಖ್ಯವಾದಂಥ ಕೆಲಸಗಳು ನಡೀತವೆ. ಈ ಭಾಗ ನಮ್ಮ ದೇಹದ ಒಳಗಿನ ಸಂವೇದನೆಗಳು ಮತ್ತು ಹೊರಲೋಕದ ಮಾಹಿತಿಯನ್ನು ಜೋಡಿಸಿ ನಾನು ಇದ್ದೀನಿ, ನನ್ನ ಉಪಸ್ಥಿತಿ ಅನ್ನುವ ಒಂದು ಭಾವನೆಯನ್ನು ರೂಪಿಸ್ತದೆ. ಈ ವ್ಯವಸ್ಥೆಯಲ್ಲಿ ಗೊಂದಲ ಉಂಟಾದರೆ ಏನಾಗ್ಬೋದು ಅಂತ ಹೇಳಿದ್ರೆ, ಮೆದುಳು ತನ್ನದೇ ಆದಂಥ ದೇಹದ ಉಪಸ್ಥಿತಿಯನ್ನು ಇನ್ನೊಬ್ಬರ ಉಪಸ್ಥಿತಿಯಂತೆ, ಇನ್ನೊಂದು ದೇಹದ ಉಪಸ್ಥಿತಿಯಂತೆ ತಪ್ಪಾಗಿ ಓದುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಅಂದರೆ ನಿಜವಾಗಿ ಯಾರು ಇಲ್ಲದೆ ಇದ್ರೂ ಕೂಡ ಯಾರೋ ಇದ್ದಾರೆ ಎನ್ನುವ ಅನುಭವ ಮೂಡಬಹುದು. ಇದು ಭೂತಕಥೆಗಳಲ್ಲಿ, ಭೂತ ದೆವ್ವದ ಕಥೆಗಳಲ್ಲಿ ಮಾತ್ರ ಅಲ್ಲ, ತೀವ್ರವಾದಂಥ ದಣಿವು, ದೀರ್ಘಕಾಲದ ಏಕಾಂತ, ಎತ್ತರದ ಪರ್ವತಾರೋಹಣ, ಹಾಗೆಯೇ ಧ್ರುವ ಪ್ರದೇಶದಲ್ಲಿ ಯಾನ ಮಾಡಿದಾಗ ಅಥವಾ ಅತಿಯಾದ ಒತ್ತಡದಲ್ಲೂ ಕೂಡ ಇಂಥ ಇತರರು ಇರುವಂಥ ಇತರರ ಉಪಸ್ಥಿತಿಯ ಭ್ರಮೆಗಳು ದಾಖಲಾಗಿದ್ದಾವೆ. ಹೀಗಾಗಿ ಯಾರೋ ಇದ್ದಾರೆ ಎನ್ನುವ ಅನುಭವ ಅತೀಂದ್ರಿಯ ಸಾಕ್ಷಿ ಆಗಬೇಕಂತೇನಿಲ್ಲ. ಅದು ಕೆಲವು ಸಲ ಮೆದುಳಿನ ಸ್ಥಳ ಮತ್ತು ದೇಹದ ಅರಿವಿನ ತಪ್ಪು ಹೋಲಿಕೆ ಕೂಡ ಆಗಿರಬಹುದು. ಈವರೆಗೆ ನಾವು ಮೆದುಳಿನ ಒಳಗಿನ ವ್ಯವಸ್ಥೆಗಳನ್ನ ನೋಡಿದ್ವಿ. ಆದರೆ ಭೂತ ದರ್ಶನ, ದೆವ್ವ ನೋಡುವ ಕತೆ ಕೇವಲ ನರಕೋಶಗಳ ಕಥೆ ಅಲ್ಲ. ಅದರಲ್ಲಿ ಭಯ, ನಿರೀಕ್ಷೆ ಮತ್ತು ಸಂಸ್ಕೃತಿ ಕೂಡ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತವೆ. ಒಬ್ಬ ವ್ಯಕ್ತಿ ಹಳೆಯ ಮನೆಗೆ ರಾತ್ರಿ ಒಬ್ಬನೇ ಹೋಗಿದ್ದಾನೆ ಅಂತ ನೀವು ತಿಳ್ಕೊಳ್ಳಿ. ಹೋಗುವ ಮೊದಲನೇ ಆತನಿಗೆ ಹೇಳ್ತಾರೆ, ಉಳಿದವರು ಹೇಳಿರ್ತಾರೆ, ಆ ಮನೆಯಲ್ಲಿ ಆತ್ಮ ಸಂಚಾರ ಮಾಡ್ತಾ ಇದೆ, ದೆವ್ವಗಳಿದ್ದಾವೆ ಅಂತ ಹೇಳಿರ್ತಾರೆ. ಆಗ ಮನೆ ಒಳಗಡೆ ಹೋಗಿ ಆದಂಥ ಸಣ್ಣ ಶಬ್ದ ಕೂಡ, ಕಿಟಕಿ ಅಲಗಾಡಿದ್ರು ಕೂಡ, ಬೆಳಕಿನ ನೆರಳು ಬದಲಾದರೂ ಕೂಡ ಆತನ ಮೆದುಳು ಅದನ್ನು ಹೇಗೆ ಓದ್ತದೆ? ಸಾಧಾರಣ ಶಬ್ದ ಅಂದ್ಕೊಳ್ತಿದೆಯಾ ಅಥವಾ ಇದೇ ಆತ್ಮದ ಸೂಚನೆ ಅಂತ ಅಂದ್ಕೊಳ್ತಿದೆಯಾ? ನಿರೀಕ್ಷೆ ಮತ್ತು ನಮ್ಮ ಗ್ರಹಿಕೆಯನ್ನು ಇವೆಲ್ಲವೂ ಬದಲಾಯಿಸ್ತಿರ್ತದೆ. ಅದರಿಂದ ಮನಸ್ಸು ಯಾವ ಕಥೆಯನ್ನು ಮೊದಲು ನಂಬಿದೆಯೋ ಅಸ್ಪಷ್ಟ ಅನುಭವವನ್ನು ಅದೇ ಕಥೆಯೊಳಗಡೆ ಅರ್ಥೈಸಿರುತ್ತೆ. ಇದೇ ಕಾರಣಕ್ಕೆ ಒಂದೇ ರೀತಿಯ ಅನುಭವವನ್ನು ಬೇರೆ ಬೇರೆ ಜನ ಬೇರೆ ಬೇರೆ ರೀತಿಯಲ್ಲಿ ವಿವರಿಸ್ತಾರೆ. ಕೆಲವರಿಗೆ ಅದು ಭೂತ, ದೆವ್ವ, ಇನ್ನು ಕೆಲವರಿಗೆ ಪಿಶಾಚಿ, ಇನ್ಯಾರಿಗೋ ನಡೆದಾಡುವ ಮೃತಾತ್ಮ, ಕಾಣದೇ ಇರುವ ಮೃತಾತ್ಮ, ಇನ್ನು ಕೆಲವರಿಗೆ ನಿದ್ರೆಯ ಸ್ತಂಭನ. ಆದರೆ ಮತ್ತೊಬ್ಬ ವಿಜ್ಞಾನಿಗೆ ಮೆದುಳಿನ ಉಪಸ್ಥಿತಿಯ ಭ್ರಮೆ. ಅಂದರೆ ಅನುಭವದ ಮೂಲ ಒಂದೇ ಆಗಿದ್ದರೂ ಕೂಡ ಅದರ ಅರ್ಥ ಸಂಸ್ಕೃತಿ, ನಂಬಿಕೆ ಮತ್ತು ಸಂದರ್ಭಗಳ ಮೇಲೆ ಕಟ್ಟಲ್ಪಡ್ತದೆ. ಹಾಗಾದರೆ ಭೂತ ದೆವ್ವಗಳು ಕಂಡೆ ಅಂತ ಹೇಳೋರು ಸುಳ್ಳು ಹೇಳ್ತಾ ಇದ್ದಾರೆಯೇ ಅಂತ ಕೇಳಿದರೆ ಇಲ್ಲ ಅಂತ ಹೇಳ್ಬೇಕಾಗತ್ತೆ. ಯಾಕೆಂದರೆ ಇಲ್ಲಿ ಬಹಳ ಜಾಗರೂಕತೆಯಿಂದ ನಾವು ಉತ್ತರಿಸಬೇಕಾಗತ್ತೆ. ಯಾರಾದರೂ ನನಗೆ ರಾತ್ರಿ ಯಾರೋ ಕಾಣಿಸಿದ್ರು ಅಂತ ಹೇಳಿದ್ರೆ ಆ ವ್ಯಕ್ತಿಯ ಅನುಭವ ನಿಜವಾಗಿಯೇ ಆಗಿರ್ಬೋದು, ಆ ಭಯನೂ ನಿಜವಾಗಿರ್ಬೋದು, ಆತನ ಹೃದಯದ ಬಡಿತವೂ ಕೂಡ ಹೆಚ್ಚಿರ್ಬೋದು, ಬೆವರು ಕೂಡ ಬಂದಿರುತ್ತೆ, ಕಣ್ಣಿಗೆ ಕಂಡ ದೃಶ್ಯ ನಿಜವಾಗಿಯೂ ಅನುಭವ ಆಗಿರ್ಬೋದು. ಆದರೆ ನಮ್ಮ ಮುಂದಿರ್ತಕ್ಕಂಥ ಪ್ರಶ್ನೆ, ಆ ಅನುಭವ ನಿಜವೇ ಅನ್ನೋದಲ್ಲ, ಆ ಅನುಭವಕ್ಕೆ ಕಾರಣ ಅನ್ನೋಂಥ ಹುಡುಕೋದಾಗೈತೆ. ಅದು ಹೊರಲೋಕದ ಅತೀಂದ್ರಿಯ ಅಸ್ತಿತ್ವವೇ ಅಥವಾ ಮೆದುಳಿನ ಪರೈಡೋಲಿಯ, ನಿದ್ರಾ ಸ್ತಂಭನ, ಉಪಸ್ಥಿತಿಯ ಭ್ರಮೆ, ಭಯ ಮತ್ತು ನಿರೀಕ್ಷೆಗಳ ಸಂಯೋಜನೆ ಅನ್ನೋದಾಗಿದೆ. ವಿಜ್ಞಾನ ಎರಡನೇ ಪ್ರಶ್ನೆಗೆ ಉತ್ತರ ಮಾಡುತ್ತದೆ. ಅದು ವ್ಯಕ್ತಿಯ ಅನುಭವವನ್ನು ಅಪಹಾಸ್ಯಕ್ಕೆ ಒಳಪಡಿಸೋದಿಲ್ಲ, ಆದರೆ ಆ ಅನುಭವಕ್ಕೆ ಸ್ವಾಭಾವಿಕ ವರ್ಣನೆ ಇದೆಯೇ ಅಂತ ಪರಿಶೀಲನೆ ಮಾಡ್ತೈತೆ ಮತ್ತು ಕೇಳ್ತೈತೆ, ಉತ್ತರ ಹುಡುಕ್ತೈತೆ. ಇಂದಿನ ತನಕ ಸಿಕ್ಕಿರುವ ಸಾಕ್ಷ್ಯಾಧಾರಗಳು ಬಹುತೇಕ ವೈಜ್ಞಾನಿಕ ದಿಕ್ಕಿನಲ್ಲಿ ಸಾಗೋದನ್ನು ಸೂಚಿಸ್ತವೆ. ಹಾಗಾದರೆ ಕೊನೆಯ ತೀರ್ಮಾನ ಏನಂತ ಕೇಳಿದ್ರೆ, ಇದಕ್ಕೆ ವಿಜ್ಞಾನ ಭೂತ, ದೆವ್ವ ಅನ್ನುವ ಅತೀಂದ್ರಿಯ ಅಸ್ತಿತ್ವವನ್ನು ಪತ್ತೆ ಹಚ್ಚೋದಕ್ಕೆ, ತಿಳಿಯೋದಕ್ಕೆ
ಮಾನವನ ಮೆದುಳು ವಿಕಾಸಗೊಂಡಿಲ್ಲ. ಆದರೆ ಅದು ಅಸ್ಪಷ್ಟತೆಗಳಲ್ಲಿ ಮಾದರಿಗಳನ್ನು ಹುಡುಕೋದಕ್ಕೆ, ನೆರಳಿನಲ್ಲಿ ಮನುಷ್ಯನ ಆಕೃತಿ ಕಾಣೋದಕ್ಕೆ, ಕತ್ತಲೆಯಲ್ಲಿ ಅಪಾಯವನ್ನು ಊಹಿಸೋದಕ್ಕೆ, ನಿದ್ರೆ ಮತ್ತು ಎಚ್ಚರದ ನಡುವಿನ ಭ್ರಮೆಗಳನ್ನು ಅನುಭವಿಸೋದಕ್ಕೆ, ಹಾಗೆಯೇ ಯಾರೂ ಇಲ್ಲದೆ ಇದ್ರೂ ಯಾರೋ ಇದ್ದಾರೆ ಅಂತ ಭಾವಿಸೋದಕ್ಕೆ ಬಹಳ ಸುಲಭವಾಗಿ ಒಲಿಯುವಂತೆ ಬಾಗುವಂತೆ ವಿಕಾಸಗೊಂಡು ರೂಪುಗೊಂಡತೆ. ಹೀಗಾಗಿ ದೆವ್ವ ಭೂತ ಪಿಶಾಚಿ ಅನ್ನೋದು ಬಹುಶಃ ಹೊರಲೋಕದ ಅಸ್ತಿತ್ವಕ್ಕಿಂತ ಮೊದಲು ಮೆದುಳು ಅರ್ಥೈಸಿಕೆಯ ಉತ್ಪನ್ನ ಆಗಿದೆ. ಕೊನೆಯಲ್ಲಿ ಒಂದು ವಾಕ್ಯದಲ್ಲಿ ಹೇಳ್ಬೇಕಂತ ಹೇಳಿದ್ರೆ, ಮಾನವ ಮೆದುಳು ಭೂತಗಳನ್ನು ದೆವ್ವ ಪಿಶಾಚಿಗಳನ್ನು ನೋಡೋದಕ್ಕೆ ಅದು ವಿಕಾಸಗೊಂಡಿಲ್ಲ. ಆದರೆ ಅಸ್ಪಷ್ಟ ಜಗತ್ತಿನಲ್ಲಿ ಯಾರೋ ಇದ್ದಾರೆ ಅಂತ ಭಾವಿಸುವಷ್ಟು ಅದು ಶಕ್ತಿಯುತ, ಮತ್ತು ಕೆಲವೊಮ್ಮೆ ಹೋಗುವಷ್ಟು ವಿಚಿತ್ರವಾದಂಥ ನಡವಳಿಕೆಯನ್ನು ತೋರಿಸುತ್ತೆ. ಇದೇ ದೆವ್ವ ಭೂತ ಪಿಶಾಚಿಗಳನ್ನು ಕಾಣೋದಕ್ಕೆ ಮೂಲ ಕಾರಣ ಆಗಿದೆ. ಮುಂದಿನ ವಿಡಿಯೋದಲ್ಲಿ ಮೆದುಳಿನ ಕ್ರಿಯೆಗಳು ಹೇಗೆ ಮಾನವನ ಹಲವಾರು ಭಾವನೆ, ನಂಬಿಕೆ ಮತ್ತು ಇತರ ಸಾಮಾಜಿಕ ಸಂಸ್ಕೃತಿಗಳ ಜೊತೆಗೆ ಹೊಂದಿಸಲ್ಪಟ್ಟಿದ್ದೇವೆ, ಜೋಡಿಸಲ್ಪಟ್ಟಿದ್ದೇವೆ ಅನ್ನೋದನ್ನು ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.